ಓಂ ಶಾಂತಿ. ನಮಸ್ಕಾರ ಅಣ್ಣಂದರೆ, ಅಕ್ಕಂದರೆ. ಇವತ್ತು 8ನೇ ಜಾನುವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯ ಸಾರವನ್ನ ಮೊದ್ಲು ಕೇಳೋಣ. ಹೌದು, ಇವತ್ತಿನ ಸಾರ ಹೀಗಿದೆ. ಮಧುರ ಮಕ್ಕಳೇ, ಎಂದು ಮಿಥ್ಯ ಹಂಕಾರದಲ್ಲಿ ಬರಬೇಡಿ. ಈ ರಥಕ್ಕೂ ಬ್ರಹ್ಮಾಗೂ ಪೂರ್ಣ ಗೌರವ ಕೊಡಿ. ಸರಿ, ಇವತ್ತಿನ ಪ್ರಶ್ನೆ ಏನಿದೆ? ಪ್ರಶ್ನೆ ಹೀಗಿದೆ: ನೀವು ಮಕ್ಕಳಲ್ಲಿ ಪದಮಾಪದಂ ಭಾಗ್ಯಶಾಲಿಗಳು ಯಾರು ಮತ್ತು ದೌರ್ಭಾಗ್ಯಶಾಲಿಗಳು ಯಾರು? ಓ, ಪದಂ ಭಾಗ್ಯಶಾಲಿಗಳು. ಇದೊಂದು ಬಹಳ ಶಕ್ತಿಯುತವಾದ ಪದ. ಅಂದ್ರೆ ಕೋಟಿ ಕೋಟಿ ಪಟ್ಟು ಅದೃಷ್ಟವಂತರು ಅಂತಾನ? ಹೌದು. ಅದಕ್ಕೆ ಉತ್ತರ ಕೂಡ ಮುರಳಿಯಲ್ಲೇ ಇದೆ. ದಯವಿಟ್ಟು ಓದಿ. ಉತ್ತರ ಹೀಗಿದೆ: ಯಾರ ಚಲನೆ ದೇವತೆಗಳ ತರಹ ಇದೆಯೋ, ಯಾರು ಎಲ್ಲರಿಗೂ ಸುಖವನ್ನು ಕೊಡುವರೋ ಅವರು ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದಾರೆ, ಮತ್ತು ಯಾರು ಅನುತ್ತೀರ್ಣರಾಗುವರೋ ಅವರಿಗೆ ದೌರ್ಭಾಗ್ಯಶಾಲಿಗಳೆಂದು ಹೇಳುತ್ತಾರೆ. ಹಾ, ಅಂದ್ರೆ ಯಾರು ಫೇಲ್ ಆಗ್ತಾರೋ ಅವರು ದೌರ್ಭಾಗ್ಯಶಾಲಿಗಳು ಅಂತ. ಹೌದು. ಮುಂದುವರೆಸಿ, ಕೆಲವರು ಮಹಾನ್ ದೌರ್ಭಾಗ್ಯಶಾಲಿಗಳಾಗಿ ಬಿಡುತ್ತಾರೆ. ಅವರು ಎಲ್ಲರಿಗೆ ದುಃಖ ಕೊಡುತ್ತಿರುತ್ತಾರೆ, ಸುಖ ಕೊಡುವುದು ಅವರಿಗೆ ಗೊತ್ತೇ ಇಲ್ಲ. ಓ. ಮತ್ತು ಕೊನೆಯಲ್ಲಿ ತಂದೆಯು ತಿಳಿಸುತ್ತಾರೆ: ಮಕ್ಕಳೇ, ತಮ್ಮನ್ನು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ, ಎಲ್ಲರಿಗೂ ಸುಖ ಕೊಡಿ, ಯೋಗ್ಯರಾಗಿ. ಈ ಉತ್ತರದಲ್ಲಿ ಪದಮ ಭಾಗ್ಯಶಾಲಿ ಅನ್ನೋ ಪದ ಇದೆಯಲ್ಲ? ಹೌದು, ಅದು ನಿಜವಾಗಿಯೂ ಗಮನ ಸೆಳೆಯುತ್ತೆ. ಸಾಮಾನ್ಯವಾಗಿ ಲೌಕಿಕದಲ್ಲಿ ಭಾಗ್ಯಶಾಲಿ ಅಂದ್ರೆ ನಾವು ಬೇರೆನೇ ಯೋಚನೆ ಮಾಡ್ತೀವಿ ಅಲ್ವಾ? ಹಣ, ಆಸ್ತಿ, ಅಧಿಕಾರ, ಕೀರ್ತಿ. ಆದ್ರೆ ಇಲ್ಲಿ ತಂದೆ ಅದರ ವ್ಯಾಖ್ಯಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ತಿದ್ದಾರೆ ಅನ್ಸುತ್ತೆ. ಹೌದು. ಖಂಡಿತ. ಇದು ಬಹಳ ಆಳವಾದ ಮಾತು. ಈಗ ನೋಡಿ, ತಂದೆ ಹೇಳ್ತಿರೋದು ನಿಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ಲ, ಅದನ್ನು ನೀವು ಎಷ್ಟು ಜ್ಞಾನ ಸಂಗ್ರಹಿಸಿದ್ದೀರಿ ಅನ್ನೋದ್ರಿಂದ ಅಳೆಯೋಕ್ಕಾಗಲ್ಲ. ಬದಲಿಗೆ ನಿಮ್ಮ ಮೂಲಕ ಬೇರೆ ಆತ್ಮರಿಗೆ ಎಷ್ಟು ಸುಖ ಸಿಕ್ಕಿದೆ ಅನ್ನೋದ್ರಿಂದ ಅಳೆಯಲಾಗುತ್ತೆ. ವಾಹ್, ಅಂದ್ರೆ ನಾವು ಎಷ್ಟು ಸುಖವನ್ನ ಹಂಚ್ತೀವೋ ಅಷ್ಟು ನವಶ್ರೀಮಂತರಾಗ್ತೀವಿ. ಎಕ್ಸಾಕ್ಟ್ಲಿ. ಯೋರ್ ಸ್ಪಿರಿಚುವಲ್ ವೆಲ್ತ್ ಇಸ್ ದ ಹ್ಯಾಪಿನೆಸ್ ಯು ಗಿವ್ ಅವೇ. ಇದು ಒಂಥರ ಕ್ರಾಂತಿಕಾರಿ ಆಲೋಚನೆ. ಆದರೆ ತಂದೆ ಅದೇ ಉಸಿರಿನಲ್ಲಿ ತಮ್ಮನ್ನು ಚೆನ್ನಾಗಿ ಸಂಭಾಳನೆ ಮಾಡಿಕೊಳ್ಳಿ ಅಂತಾನು ಹೇಳ್ತಾರಲ್ಲ. ಹೌದು. ಆ ಎರಡು ಮಾತುಗಳ ನಡುವೆ ಒಂದು ಅದ್ಭುತವಾದ ಸಂಬಂಧವಿದೆ ಅನ್ಸುತ್ತೆ. ಅತ್ಯುತ್ತಮವಾದ ಪಾಯಿಂಟ್. ಅದೇ ಇದರ ರಹಸ್ಯ. ಎಲ್ಲರಿಗೂ ಸುಖ ಕೊಡಿ ಅನ್ನೋದು ನಮ್ಮ ಗುರಿ ಆದ್ರೆ, ತಮ್ಮನ್ನು ಚೆನ್ನಾಗಿ ಸಂಭಾಳನೆ ಮಾಡಿಕೊಳ್ಳಿ ಅನ್ನೋದು ಆ ಗುರಿಯನ್ನು ತಲುಪೋ ದಾರಿ. ಸರಿ, ನಮ್ಮ ಮನಸ್ಸಲ್ಲೇ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ಇದ್ರೆ ನಾವು ಬೇರೆಯವರಿಗೆ ಸುಖ ಹೇಗೆ ಕೊಡೋಕಾಗುತ್ತೆ? ಸಾಧ್ಯವೇ ಇಲ್ಲ. ನಮ್ಮಿಂದ ದುಃಖವೇ ಹೊರಬರುತ್ತೆ. ಹಾಗಾಗಿ ತನ್ನನ್ನು ತಾನು ಸಂಭಾಲಿಸ್ಕೊಳ್ಳೋದು ಅಂದ್ರೆ ಮೊದಲು ತನ್ನ ಮನಸ್ಸನ್ನ ಶುದ್ಧ ಸಂಕಲ್ಪಗಳಿಂದ ತುಂಬಿಸೋದು, ತನ್ನ ಬುದ್ಧಿಯನ್ನ ತಂದೆಯ ನೆನಪಲ್ಲಿ ಸ್ಥಿರವಾಗಿಡೋದು, ಮತ್ತು ಸಂಸ್ಕಾರಗಳನ್ನ ದೈವಿಯಾಗಿಸೋದು. ಹೌದು. ಮೊದಲು ನಮ್ಮ ಪಾತ್ರೆ ತುಂಬಿದ್ರೆ ಮಾತ್ರ ನಾವು ಬೇರೆಯವರಿಗೆ ಬಡಿಸಲು ಸಾಧ್ಯ. ನಿಜ. ಈ ಸಂಭಾಲನೆ ಅನ್ನೋದು ನಮ್ಮನ್ನ ನಾವು ಯೋಗ್ಯರನ್ನಾಗಿ ಮಾಡ್ಕೊಳ್ಳೋದು. ಇದು ಕೇಳಲಿಕ್ಕೆ ಒಂದು ಶಾಲೆಯಲ್ಲಿ ಪಾಠ ಕಲಿಯುವ ಹಾಗೆ ಇದೆ. ಹಾಗಿದ್ರೆ ಇಂದಿನ ಮೊದಲನೇ ಪಾಯಿಂಟ್ಗೆ ಹೋಗೋಣ. ಅದು ಇದೇ ವಿಷಯದ ಬಗ್ಗೆ ಮಾತಾಡುತ್ತೆ. ಮೊದಲನೆಯ ಮುಖ್ಯ ಪಾಯಿಂಟ್: ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಈ ಪಾಠಶಾಲೆಯಲ್ಲಿ ಕುಳಿತು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ, ಆಂತರ್ಯದಲ್ಲಿ ತಿಳಿದುಕೊಳ್ಳುತ್ತೀರಿ, ನಾವು ಬಹಳ ಶ್ರೇಷ್ಠಾತಿಶ್ರೇಷ್ಠ ಸ್ವರ್ಗದ ಪದವಿಯನ್ನು ಪಡೆಯುತ್ತೇವೆ. ಇಂತಹ ಮಕ್ಕಳಿಗಂತೂ ಬಹಳ ಖುಷಿಯಿರಬೇಕು. ಒಂದು ವೇಳೆ ಎಲ್ಲರಿಗೂ ನಿಶ್ಚಯವಿದ್ದರೆ ಎಲ್ಲರೂ ಒಂದೇ ರೀತಿಯಾಗಲು ಸಾಧ್ಯವಿಲ್ಲ. ಮೊದಲಿನಿಂದ ಕೊನೆ ನಂಬರ್ನವರೆಗೆ ಇದ್ದೇ ಇರುತ್ತಾರೆ. ಪತ್ರಿಕೆಗಳಲ್ಲಿಯೂ ಮೊದಲಿನಿಂದ ಕೊನೆ ನಂಬರ್ನವರೆಗೆ ಸಂಖ್ಯೆಗಳಿರುತ್ತವೆ. ಕೆಲವರು ಅನುತ್ತೀರ್ಣರಾಗುತ್ತಾರೆ, ಕೆಲವರು ಉತ್ತೀರ್ಣರಾಗುತ್ತಾರೆ ಅಂದಾಗ ಪ್ರತಿಯೊಬ್ಬರೂ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ, ತಂದೆಯು ನಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಅಂದಾಗ ನಾನು ಎಲ್ಲಿಯವರೆಗೆ ಯೋಗ್ಯನಾಗಿದ್ದೇನೆ? ಅನ್ಯರಿಗಿಂತ ಚೆನ್ನಾಗಿದ್ದೇನೆಯಾ ಅಥವಾ ಕಡಿಮೆ ಇದ್ದೇನೆಯೇ? ಇದು ವಿದ್ಯೆಯಲ್ಲವೇ? ಇದೂ ಸಹ ಕಾಣುತ್ತದೆ. ಯಾರು ಯಾವ ಸಬ್ಜೆಕ್ಟ್ನಲ್ಲಿ ನಿರ್ಬಲರಾಗಿದ್ದರೆ ಅವರು ಕೆಳಗೆ ಹೊರಟು ಹೋಗುತ್ತಾರೆ. ಭಲೆ ಮಾನಿಟರ್ ಆಗಿರಬಹುದು, ಆದರೆ ಯಾವುದೇ ಸಬ್ಜೆಕ್ಟ್ನಲ್ಲಿ ಕಡಿಮೆ ಇದ್ದರೆ ಅವರು ಕೆಳಗಿಳಿಯುವರು. ಕೆಲವರೇ ವಿರಳ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ. ಇದೂ ಸಹ ಶಾಲೆಯಾಗಿದೆ. ಈ ಪಾಯಿಂಟ್ ಇದೆಯಲ್ಲ, ಇದು ನಮ್ಮ ಇಡೀ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ಚೌಕಟ್ಟನ್ನೇ ಕೊಡುತ್ತೆ. ಹೌದು. ಲೌಕಿಕ ಶಾಲೆಗಳಲ್ಲಿ ನಾವೆಷ್ಟೆಲ್ಲ ಕಷ್ಟಪಟ್ಟು ಓದ್ತೀವಿ, BA, MBBS, ಹೌದು, ಎಂಜಿನಿಯರಿಂಗ್ ಅಂತ. ಅದರಿಂದ ಸಿಗೋದು ಈ ಒಂದು ಜನ್ಮದ ಜೀವನೋಪಾಯ ಅಷ್ಟೇ. ಆದರೆ ಇಲ್ಲಿ ಈ ಈಶ್ವರೀಯ ಪಾಠಶಾಲೆಯಲ್ಲಿ ಸಿಗುವ ಪದವಿ ಸಾಮಾನ್ಯವಾದದ್ದಲ್ಲ. ಖಂಡಿತ ಇಲ್ಲ.
ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಪದವಿ ಅಂತಾರೆ ತಂದೆ. ಅಂದ್ರೆ 21 ಜನ್ಮಗಳಿಗ. ಹೌದು, 21 ಜನ್ಮಗಳ ರಾಜ್ಯಭಾಗ್ಯದ ಅಧಿಕಾರ. ಈ ಈ ಒಂದು ಅರಿವಿದ್ರೆ ಸಾಕು, ಎಷ್ಟು ಆಂತರಿಕ ಖುಷಿ ಇರ್ಬೇಕು ಅಲ್ವಾ? ಹೌದು. ಆದರೆ ಅದೇ ಸಮಯದಲ್ಲಿ ಒಂದು ವಾಸ್ತವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲನಿಂದ ಕೊನೆಯ ನಂಬರ್ನವರೆಗೆ ಇದ್ದೇ ಇರ್ತಾರೆ ಅಂತ ಹೇಳಿದಾಗ ಕೆಲವರಿಗೆ ಇದೊಂದು ಸ್ಪರ್ಧೆ ಅನ್ನಿಸಬಹುದು, ಅಥವಾ ತಾವು ಎಲ್ಲೋ ಹಿಂದೆ ಬಿದ್ದಿದ್ದೇವೆ ಅಂತ ಒಂದು ರೀತಿಯ ಕೀಳರಿಮೆ ಕೂಡ ಬರಬಹುದು. ಬಹಳ ಪ್ರಾಯೋಗಿಕವಾದ ಪ್ರಶ್ನೆ. ಇಲ್ಲಿ ತಂದೆ ಸ್ಪಷ್ಟಪಡಿಸೋದೇನೆಂದ್ರೆ, ಇದು ಬೇರೆಯವರೊಂದಿಗಿನ ಸ್ಪರ್ಧೆಯಲ್ಲ, ಇದು ನಮ್ಮ ಸ್ವ-ಉನ್ನತಿಯ ಪರೀಕ್ಷೆ. ಇಲ್ಲಿರೋ ನಂಬರ್ ಇದೆಯಲ್ಲ, ಅದು ಬೇರೆಯವರ ಜೊತೆ ಹೋಲ್ಕೆ ಮಾಡ್ಕೊಳ್ಳೋಕಲ್ಲ, ಬದಲಿಗೆ ನಮ್ಮನ್ನ ನಾವೇ ಪರಿಶೀಲಿಸ್ಕೊಳ್ಳಿಕ್ಕೆ. ಸರಿ, ಹೇಗೆ? ಈಗ ನೋಡಿ, 4 ಮುಖ್ಯ ವಿಷಯಗಳಿವೆ: ಜ್ಞಾನ, ಯೋಗ, ಧಾರಣ ಮತ್ತು ಸೇವೆ. ಕೆಲವರು ಜ್ಞಾನವನ್ನ ಬಹಳ ಚೆನ್ನಾಗಿ ವಿವರಿಸಬಹುದು. ಹೌದು. ಆದ್ರೆ ಯೋಗದಲ್ಲಿ, ಅಂದ್ರೆ ನೆನಪಿನ ಯಾತ್ರೆಯಲ್ಲಿ ಸ್ವಲ್ಪ ಕಮ್ಮಿ ಇರಬಹುದು. ಆಗ ಅವರ ಶ್ರೇಣಿ ಕೆಳಗಿಳಿಯುತ್ತೆ. ಅಂದ್ರೆ ಎಲ್ಲಾ ವಿಷಯಗಳಲ್ಲೂ ಸಮತೋಲನ ಬೇಕು. ಖಂಡಿತ. ಸ್ಕಾಲರ್ಶಿಪ್ ಕೆಲವರಿಗೆ ಸಿಗೋ ಹಾಗೆ ಇಲ್ಲಿಯೂ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಪದವಿ ಶ್ರೇಷ್ಠ ಮತ್ತು ಸಮತೋಲಿತ ಪ್ರಯತ್ನ ಮಾಡುವವರಿಗೆ ಮೀಸಲು. ಓಹೋ, ಅಂದ್ರೆ ಇದು ವಾರ್ಷಿಕ ಪರೀಕ್ಷೆಯ ರ್ಯಾಂಕ್ ಲಿಸ್ಟ್ ನೋಡೋ ತರ ಅಲ್ಲ. ಅಲ್ಲ, ಇದು ನಮ್ಮ ಪ್ರಗತಿ ವರದಿಯನ್ನ, ಅಂದ್ರೆ ರಿಪೋರ್ಟ್ ಕಾರ್ಡನ್ನ ನಾವೇ ಪ್ರತಿದಿನ ನೋಡ್ಕೊಳ್ಳೋ ಹಾಗೆ. ಎಕ್ಸಾಕ್ಟ್ಲಿ. ನಮ್ಮಲ್ಲಿ ಯಾವ ವಿಷಯದಲ್ಲಿ ನಿರ್ಬಳತೆ ಇದೆ ಅಂತ ಪ್ರಾಮಾಣಿಕವಾಗಿ ಗುರುತಿಸಿ ತಂದೆಯ ಸಹಾಯದಿಂದ ಅದನ್ನ ಸರಿಪಡಿಸ್ಕೊಳ್ಳೋದೇ ನಿಜವಾದ ವಿದ್ಯಾರ್ಥಿ ಜೀವನ. ಖಂಡಿತ. ಹಾಗಿದ್ರೆ ಈ ಎಲ್ಲಾ ವಿಷಯಗಳಲ್ಲಿ ಅಡಿಪಾಯದ ಕೋರ್ಸ್ ಯಾವುದು? ಅಂದ್ರೆ ಫೌಂಡೇಶನ್ ಕೋರ್ಸ್. ಅದನ್ನ ಪಾಸ್ ಮಾಡ್ಲೇಬೇಕು. ಬಹುಶಃ ಮುಂದಿನ ಪಾಯಿಂಟ್ ಅದನ್ನೇ ಸ್ಪಷ್ಟವಾಗಿ ಹೇಳ್ತಿದೆ. ಹೌದು. ಎರಡನೆಯ ಮುಖ್ಯ ಪಾಯಿಂಟ್ ಅನ್ನು ನೋಡೋಣ. ನೀವು ತಿಳಿದುಕೊಂಡಿದ್ದೀರಿ, ನಾವೆಲ್ಲರೂ ಓದುತ್ತಿದ್ದೇವೆ, ಇದರಲ್ಲಿ ಮೊಟ್ಟಮೊದಲನೆಯ ಮಾತು ಪವಿತ್ರತೆಯಾಗಿದೆ. ಪವಿತ್ರರಾಗುವುದಕ್ಕಾಗಿಯೇ ತಂದೆಯನ್ನು ಕರೆದಿರಲ್ವೇ? ಒಂದು ವೇಳೆ ವಿಕಾರಿ ದೃಷ್ಟಿಯು ಕೆಲಸ ಮಾಡುತ್ತಿದ್ದರೆ ನಿಮಗೂ ಅದು ಪಶ್ಚಾತ್ತಾಪವಾಗುತ್ತದೆ. ಬಾಬಾ, ನಾವು ಈ ಸಬ್ಜೆಕ್ಟ್ನಲ್ಲಿ ನಿರ್ಬಲರಾಗಿದ್ದೇವೆ ಎಂದು ತಂದೆಗೆ ಬರೆಯುತ್ತಾರೆ. ನಾನು ಇಂತಹ ಸಬ್ಜೆಕ್ಟ್ನಲ್ಲಿ ಬಹಳ ನಿರ್ಬಲನಾಗಿದ್ದೇನೆ ಎಂದು ವಿದ್ಯಾರ್ಥಿಯ ಬುದ್ಧಿಯಲ್ಲಿರುತ್ತದೆ. ನಾನು ಅನುತ್ತೀರ್ಣನಾಗುತ್ತೇನೆ ಎಂದು ಕೆಲವರಿಗೆ ತಾನಾಗಿಯೇ ಅರ್ಥವಾಗುತ್ತದೆ. ಇದರಲ್ಲಿ ಮೊದಲನೇ ಸಬ್ಜೆಕ್ಟ್ ಪವಿತ್ರತೆಯಾಗಿದೆ. ಬಾಬಾ, ನಾವು ಸೋತು ಹೋದೆವು ಎಂದು ಅನೇಕರು ಹೇಳುತ್ತಾರೆ. ಅಂದಾಗ ಅಂಥವರಿಗೆ ಏನು ಹೇಳುವುದು? ನಾನಿನ್ನು ಏರಲು ಸಾಧ್ಯವಿಲ್ಲವೆಂದು ಅವರಿಗೆ ಸಂಕಲ್ಪ ಬರುತ್ತದೆ ಅಲ್ವೇ? ನೀವು ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೀರಿ. ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಪವಿತ್ರರಾಗಿ. ಆಗ ಈ ಲಕ್ಷ್ಮೀನಾರಾಯಣರ ಮನೆತನದಲ್ಲಿ ಹೋಗುವಿರಿ. ಇವರು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರೇ ಅಥವಾ ಇಲ್ಲವೇ ಎಂಬುದನ್ನು ಶಿಕ್ಷಕರು ತಿಳಿದುಕೊಂಡಿರುತ್ತಾರೆ. ಇವರಂತೂ ಪರಮಶಿಕ್ಷಕನಾಗಿದ್ದಾರೆ. ಈ ದಾದಾರವರು ಸಹ ಶಾಲೆಯಲ್ಲಿ ಓದಿದ್ದಾರಲ್ವಾ? ನೋಡಿ, ಈ ಜ್ಞಾನ ಮಾರ್ಗದ ಅಡಿಪಾಯವೇ ಪವಿತ್ರತೆ. ಅದಕ್ಕೆ ತಂದೆ ಮೊದಲನೆಯ ಮಾತು ಅಂತ. ಅದಕ್ಕೆ ಅಷ್ಟು ಒತ್ತು ಕೊಡ್ತಾರೆ. ಹೌದು, ನಾವು ತಂದೆಯನ್ನ ಕರೆದಿದ್ದೇ ಅದಕ್ಕಲ್ವಾ? ಪತಿತ ಪಾವನ ಬಂದು ನಮ್ಮನ್ನ ಪಾವನರನ್ನಾಗಿ ಮಾಡಿ ಅಂತ. ಈಗ ಅವರೇ ಬಂದು ದಾರಿ ತೋರಿಸ್ತಿದ್ದಾರೆ. ಆದ್ರೆ ಈ ಪವಿತ್ರತೆ ಅಂದ್ರೆ ಅದು ಕೇವಲ ಬ್ರಹ್ಮಚರ್ಯ ಅಲ್ಲ, ಅದಕ್ಕಿಂತ ತುಂಬಾ ಸೂಕ್ಷ್ಮವಾದದ್ದು. ಖಂಡಿತ. ಸಂಕಲ್ಪಗಳಲ್ಲಿ, ದೃಷ್ಟಿಯಲ್ಲಿ, ನಮ್ಮ ಮನೋವೃತ್ತಿಯಲ್ಲಿ, ಎಲ್ಲದರಲ್ಲೂ ಇರಬೇಕು. ತಂದೆಗೆ, ಬಾಬಾ, ನಾವು ಈ ವಿಷಯದಲ್ಲಿ ಸೋತ್ ಹೋದೆವು ಅಂತ ಪ್ರಾಮಾಣಿಕವಾಗಿ ಬರೆಯೋದಿದೆಯಲ್ಲ, ಅದಕ್ಕೆ ಬಹಳಷ್ಟು ಧೈರ್ಯ ಬೇಕು, ಪ್ರಾಮಾಣಿಕತೆ ಬೇಕು. ಲೌಕಿಕದಲ್ಲಿ ನಾವು ನಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕೋಕೆ ನೋಡ್ತೀವಿ. ನಿಜ. ಆದ್ರೆ ಈ ಆಧ್ಯಾತ್ಮಿಕ ಶಾಲೆಯಲ್ಲಿ ನಮ್ಮ ದೌರ್ಬಲ್ಯವನ್ನ ಪರಮಶಿಕ್ಷಕನ ಮುಂದೆ ಒಪ್ಕೊಳ್ಳೋದ್ರಲ್ಲೇ ಯಶಸ್ಸಿನ ಮೊದಲ ಹೆಜ್ಜೆ ಅಡಗಿದೆ. ಹೌದು. ಅದೊಂದು ನಾನ್ ಜಜ್ಮೆಂಟಲ್ ಸ್ಪೇಸ್. ಅಲ್ಲಿ ವಲ್ನರಬಿಲಿಟಿ ಇಸ್ ಸ್ಟ್ರೆಂತ್. ವಾವ್. ಮತ್ತು ಆ ದೌರ್ಬಲ್ಯವನ್ನ ಜಯಿಸೋಕೆ ತಂದೆ ಯಾವುದೇ ಕಠಿಣ ಸಾಧನೆ ಹೇಳಲ್ಲ. ಅವರು ಕೊಡೋ ಉಪಾಯ ಬಹಳ ಸರಳ ಮತ್ತು ಶಕ್ತಿಯುತ. ಅದೇನು? ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಪವಿತ್ರರಾಗಿ. ತಂದೆಯ ನೆನಪೇ ನಮ್ಮನ್ನ ವಿಕಾರಗಳಿಂದ ರಕ್ಷಿಸೋ ಒಂದು ಅದೃಶ್ಯ ಕವಚ, ಸುರಕ್ಷಾ ಕವಚ. ಹೌದು. ಆ ನೆನಪಿನ ಅಗ್ನಿಯಿಂದಲೇ ನಾವು ಹಳೆಯ ಪತಿತ ಸಂಸ್ಕಾರಗಳನ್ನ ಸುಟ್ಟು ಭಸ್ಮ ಮಾಡೋಕೆ ಸಾಧ್ಯ. ಅಂದರೆ ನಮ್ಮ ಸ್ವಂತ ಇಚ್ಛಾಶಕ್ತಿಯ ಮೇಲೆ ಮಾತ್ರ ಅವಲಂಬಿತರಾಗಬಾರದು. ನಾವು ಪರಮಾತ್ಮನ ಶಕ್ತಿಯ ಮೂಲಕ್ಕೆ ಕನೆಕ್ಟ್ ಆಗಬೇಕು. ಅದೇ ನಿಜವಾದ ರಕ್ಷಣೆ. ನಮ್ಮ ಗುರಿ ಮತ್ತು ಮಾರ್ಗ ಎರಡೂ ಸ್ಪಷ್ಟವಾಗಿದೆ. ಗುರಿ ಪವಿತ್ರ ಪ್ರಪಂಚದ ಮಾಲೀಕರಾಗುವುದು, ಮಾರ್ಗ ತಂದೆಯ ನೆನಪಿನಿಂದ ಪವಿತ್ರರಾಗುವುದು. ಈ ದಾರಿಯಲ್ಲಿ ನಡೆಯುವಾಗ ನಾವು ಹೊರಗಿನ ಪ್ರಪಂಚವನ್ನು ನೋಡ್ತೀವಿ. ಕೆಲವೊಮ್ಮೆ ಆ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಲ್ವಾ? ಹೌದು.
ಇಂದಿನ ಮುರಳಿಯ ಮುಂದಿನ ಅಂಶವು ಇದೇ ವ್ಯತ್ಯಾಸವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತದೆ. ಮೂರನೆಯ ಮುಖ್ಯ ಪಾಯಿಂಟ್ನ ಮಂಥನ ಮಾಡೋಣ. ಕೆಲವರು ಹುಡುಗರು ಇಂಥ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ. ಕೊನೆಗೆ ಶಿಕ್ಷಕರು ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತದೆ. ಮೊದಲು ಬಹಳ ಜೋರಾಗಿ ಶಿಕ್ಷೆಯನ್ನು ವಿಧಿಸ್ತಿದ್ರು. ಈಗ ಶಿಕ್ಷೆಯನ್ನು ಕಡಿಮೆ ಮಾಡಿರುವ ಕಾರಣ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಕೆಟ್ಟೋಗ್ತಾರೆ. ಇತ್ತೀಚೆಗೆ ವಿದ್ಯಾರ್ಥಿಗಳು ಎಷ್ಟೊಂದು ಹೆಚ್ಚು ಕಡಿಮೆಗಳನ್ನು ಮಾಡುತ್ತಾರೆ. ವಿದ್ಯಾರ್ಥಿಗಳಿಗೆ ಬಿಸಿ ರಕ್ತವೆಂದು ಹೇಳುತ್ತಾರಲ್ಲವೇ, ನೋಡಿ ಏನೇನು ಮಾಡುತ್ತಾರೆ. ಬೆಂಕಿಯನ್ನಿಡ್ತಾರೆ, ತಮ್ಮ ಯೌವನವನ್ನು ತೋರಿಸಿಕೊಳ್ಳುತ್ತಾರೆ. ಇದು ಆಸುರಿ ಪ್ರಪಂಚವಾಗಿದೆ. ಯುವಕರೇ ಬಹಳ ಕೆಟ್ಟಿರುತ್ತಾರೆ. ಅವರ ದೃಷ್ಟಿಯ ವಿಕಾರಿಯಾಗಿರುತ್ತದೆ. ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ. ಹೇಗೆ ಈಶ್ವರನ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಹೇಳುತ್ತಾರಲ್ವೇ, ಹಾಗೆಯೇ ಇವರು ಯಾವ ಪ್ರಕಾರದ ಮನುಷ್ಯರೆಂಬುದನ್ನು ತಿಳಿಯುವುದು ಸಹ ಕಷ್ಟವಾಗುತ್ತದೆ. ಜ್ಞಾನದ ಬುದ್ಧಿಯಿಂದ ಇವರು ಹೇಗೆ ಓದುತ್ತಾರೆ, ಇವರ ನಡವಳಿಕೆ ಹೇಗಿದೆ ಎಂಬುದು ಅರ್ಥವಾಗುತ್ತದೆ. ಈ ಪಾಯಿಂಟ್ ಇದೆಯಲ್ಲ, ಇದ್ರಲ್ಲಿ ಇವತ್ತಿನ ಪ್ರಪಂಚದ ಸ್ಥಿತಿಯನ್ನು ಅದರಲ್ಲೂ ಯುವಕರ ಸ್ಥಿತಿಯನ್ನು ಚೆನ್ನಾಗಿ ವಿವರಿಸಲಾಗಿದೆ. ಹೌದು, ಬಿಸಿ ರಕ್ತ ಮತ್ತು ಯೌವನವನ್ನು ತೋರಿಸಿಕೊಳ್ಳುವುದು ಅಂತ ಹೇಳಿದ್ರಲ್ಲ. ಅದು ದೇಹ ಅಭಿಮಾನ, ಅಹಂಕಾರವನ್ನೇ ಸೂಚಿಸುತ್ತೆ. ನನಗೆ ಯಾರೂ ಏನೂ ಹೇಳೋ ಹಾಗಿಲ್ಲ ಅನ್ನೋ ಒಂದು ಮನೋಭಾವ. ಅದ್ರಿಂದಲೇ ದಾರಿ ತಪ್ಪೋದು. ಇಡೀ ಜಗತ್ತನ್ನೇ ಆಸೂರಿ ಪ್ರಪಂಚ ಅಂತಾರೆ. ಯಾಕಂದ್ರೆ ದೃಷ್ಟಿ ಆತ್ಮದ ಕಡೆ ಇಲ್ಲ, ದೇಹದ ಕಡೆಗೇ ಇದೆ. ದೃಷ್ಟಿಯೇ ವಿಕಾರಿಯಾಗಿದೆ. ಹೌದು. ಇಲ್ಲಿ ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ, ಇವರು ಯಾವ ಪ್ರಕಾರದ ಮನುಷ್ಯರೆಂಬುದನ್ನು ತಿಳಿಯುವುದು ಸಹ ಕಷ್ಟವಾಗುತ್ತದೆ ಎಂಬ ಸಾಲಿದೆಯಲ್ಲ, ಇವತ್ತಿನ ಕಾಲಕ್ಕೆ ಇದು ಬಹಳ ಬಹಳ ರೆಲೆವೆಂಟ್. ಸಾಮಾಜಿಕ ಮಾಧ್ಯಮಗಳ ಯುಗದಲ್ಲಿ ಎಲ್ಲವೂ ಹೊರಗಿನಿಂದ ಪರ್ಫೆಕ್ಟ್ ಆಗಿ ಕಾಣುತ್ತೆ. ನಿಜ. ಇಂತಹ ಜಗತ್ತಿನಲ್ಲಿ ನಾವು ಮೋಸ ಹೋಗದೆ ಸತ್ಯವನ್ನು ಅರಿಯೋದು ಹೇಗೆ? ಅದೇ ಪ್ರಶ್ನೆ. ಅದಕ್ಕೆ ಉತ್ತರ ಆ ಪಾಯಿಂಟಿನ ಕೊನೆಯ ಸಾಲಿನಲ್ಲಿದೆ. ಜ್ಞಾನದ ಬುದ್ಧಿಯಿಂದ ಎಂಬುದು ಅರ್ಥವಾಗುತ್ತದೆ. ನಮಗೆ ತಂದೆಯಿಂದ ಸಿಕ್ಕಿರೋ ಈ ಜ್ಞಾನ ಇದೆಯಲ್ಲ, ಅದು ನಮ್ಮ ಮೂರನೇ ನೇತ್ರದ ಹಾಗೆ ಕೆಲಸ ಮಾಡುತ್ತೆ. ಅದು ನಮಗೆ ವ್ಯಕ್ತಿಗಳನ್ನ ಅವರ ಬಾಹ್ಯ ನೋಟದಿಂದ ಅಳಿಯೋ ಬದಲು ಅವರ ಆಂತರಿಕ ಸತ್ಯವನ್ನ ನೋಡಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ಮಾತಿಗೆ ಅಥವಾ ಹೊರಗಿನ ನೋಟಕ್ಕೆ ನಾವು ಆಗೋದಿಲ್ಲ. ಬದಲಿಗೆ ಅವರ ನಡವಳಿಕೆ ಹೇಗಿದೆ, ಅವರ ಆಧ್ಯಾತ್ಮಿಕ ಸ್ಥಿತಿ ಹೇಗಿದೆ, ಅವರ ಸಂಕಲ್ಪಗಳ ಕಂಪನಗಳು ಹೇಗಿವೆ, ಇದೆಲ್ಲ ನಮ್ಗೆ ಗ್ರಹಿಸೋಕೆ ಶುರುವಾಗತ್ತೆ. ಸೊ ಇಟ್ಸ್ ಲೈಕ್ ಡೆವಲಪಿಂಗ್ ಅ ಸ್ಪಿರಿಚುವಲ್ ಎಕ್ಸ್-ರೇ ವಿಷನ್. ಹೌದು, ಚೆನ್ನಾಗಿ ಹೇಳಿದ್ರಿ. ನಾವು ಹೊರಗಿನ ಹೊಳಪಿಗ ಮುರುಳಾಗದೆ ಆತ್ಮಿಕ ಸ್ಥಿತಿಯನ್ನು ನೋಡಕಲಿತೀವಿ. ಬಹುಶಃ ಈ ಕಲಿಯುಗದಲ್ಲಿ ಕಮಲಪುಷ್ಪ ಸಮಾನರಾಗೋಕೆ ಇದುವೇ ಶ್ರೇಷ್ಠ ಸಾಧನ. ಖಂಡಿತ. ಈ ಜ್ಞಾನದ ದೃಷ್ಟಿಕೋನವೇ ನಮ್ಮನ್ನು ರಕ್ಷಿಸುತ್ತೆ ಮತ್ತು ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಸ್ಥಿರವಾಗಿರೋಕೆ ಸಹಾಯ ಮಾಡುತ್ತೆ. ಈಗ ನಾವು ಮುರಳಿಯ ಮುಂದಿನ ಭಾಗಕ್ಕೆ ಹೋಗೋಣ. ಕೆಲವರಂತೂ ಹೇಗೆ ಬಾಯಿಂದ ಹೂಗಳು ಸುರಿದಂತೆ ಮಾತನಾಡುತ್ತಾರೆ, ಕೆಲವರಂತೂ ಕಲ್ಲೆಸೆದಂತೆ ಮಾತನಾಡುತ್ತಾರೆ. ನೋಡಲು ಬಹಳ ಚೆನ್ನಾಗಿ ಕಾಣುತ್ತಾರೆ, ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತಾರೆ, ಅದೇ ಕಲ್ಲು ಬುದ್ಧಿಯವರಾಗಿದ್ದಾರೆ. ಹೊರಗಿನ ಆಡಂಬರವಿದೆ, ಮಾಯೆಯೂ ಬಹಳ ಪ್ರಬಲವಾಗಿದೆ, ಆದ್ದರಿಂದ ಗಾಯನವಿದೆ. ಆಶ್ಚರ್ಯವನಿಸುವಂತೆ ಕೇಳುತ್ತಾರೆ, ತಮ್ಮನ್ನು ಶಿವತಂದೆಯ ಸಂತಾನನೆಂದು ಕರೆಸಿಕೊಳ್ಳುತ್ತಾರೆ, ಅನ್ಯನಿಗೂ ತಿಳಿಸುತ್ತಾರೆ, ಮತ್ತೆ ಓಡಿ ಹೋಗಿ ವಿರೋಧಿಗಳಾಗುತ್ತಾರೆ. ಬುದ್ಧಿವಂತರು ವಿರೋಧಿಗಳು ಆಗುವುದಿಲ್ಲ ಎಂದಲ್ಲ, ಒಳ್ಳೊಳ್ಳೆಯ ಬುದ್ಧಿವಂತರೂ ಸಹ ವಿರೋಧಿಗಳಾಗಿ ಬಿಡುತ್ತಾರೆ. ಸ್ಥಾಪನೆಯಲ್ಲಿ ಬಹಳ ಪರಿಶ್ರಮವಾಗುತ್ತಿದೆ. ತಂದೆಯ ಬಳಿ ಈ ಕಾನೂನು ಇಲ್ಲ, ಇಲ್ಲಂತೂ ಬಹಳ ಶಾಂತವಾಗಿರಬೇಕಾಗುತ್ತದೆ. ಈ ಅಂಶವನ್ನು ಓದಿದಾಗ ಒಂದು ವಿಷಯ ಮನಸ್ಸಿಗೆ ತುಂಬಾ ನಾಟುತ್ತೆ. ಹೇಳಿ. ಅಂದ್ರೆ ಒಂದೆಡೆ ಬಾಯಿಂದ ಹೂಗಳು ಸುರಿದಂತೆ ಮಾತನಾಡುವವರು, ಇನ್ನೊಂದೆಡೆ ಕಲ್ಲೆಸದಂತೆ ಮಾತನಾಡುವವರು. ಇದು ಅರ್ಥ ಆಗುತ್ತೆ. ಹೌದು, ಅದು ಸ್ಪಷ್ಟವಾಗಿದೆ. ಆದ್ರೆ ಜ್ಞಾನದ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಬರೆದುಕೊಂಡು ನೋಡಲು ಸುಂದರವಾಗಿ ಕಾಣೋರು ಕೂಡ ಕಲ್ಲು ಬುದ್ಧಿಯವರಾಗಿರಲು ಹೇಗೆ ಸಾಧ್ಯ? ಇದು ನನಗೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದ ಹಾಗೆ ಅನಿಸುತ್ತೆ. ಹೇಗೆ? ನೋಡಲು ಪರಿಪೂರ್ಣವಾಗಿ ಕಾಣುವ, ಅದ್ಭುತವಾದ ಮಾತುಗಳನ್ನು ಪೋಸ್ಟ್ ಮಾಡುವ ವ್ಯಕ್ತಿಗಳ ನಿಜ ಜೀವನದ ನಡತೆ ಅದು ಬೇರೆ ಇರುತ್ತೆ. ಬಹುಶಃ ಕಲ್ಲು ಬುದ್ಧಿ ಅಂದ್ರೆ ಇದೇ ಇರಬಹುದೇ. ಹೊರಗಡೆ ಜ್ಞಾನದ ಲೇಪನ ಇದೆ ಅಷ್ಟೇ, ಆದರೆ ಒಳಗೆ ಪರಿವರ್ತನೆ ಆಗಿಲ್ಲ. ಹೌದಾ, ಬಹಳ ಚೆನ್ನಾಗಿ ಹೋಲಿಸಿದ್ರಿ. ಇಲ್ಲಿಯೇ ಮಾಯೆಯ ನಿಜವಾದ ಸ್ವರೂಪ ನಮ್ಗೆ ಅರ್ಥ ಆಗೋದು. ಮಾಯೆ ಅಂದ್ರೆ ಕೇವಲ ಹೊರಗಿನ ಆಕರ್ಷಣೆ ಅಥವಾ ಕೆಟ್ಟ ಆಲೋಚನೆಗಳು ಮಾತ್ರ ಅಲ್ಲ, ಅದು ನಮ್ಮೊಳಗಿನ ಹಳೆಯ ಅಭ್ಯಾಸಗಳು, ನಮ್ಮ ಸೂಕ್ಷ್ಮ ಅಹಂಕಾರ, ಇದೆಲ್ಲವೂ ಸೇರಿ ನಮ್ಮನ್ನು ದಾರಿ ತಪ್ಪಿಸುವ ಒಂದು ಶಕ್ತಿ. ಅದಕ್ಕೇನಾ ಒಳ್ಳೊಳ್ಳೆಯ ಬುದ್ಧಿವಂತರೂ ಸಹ. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಳ್ಳೊಳ್ಳೆಯ ಬುದ್ಧಿವಂತರೂ ಸಹ
ವಿರೋಧಿಗಳಾಗಿ ಬಿಡ್ತಾರೆ. ಇದು ಆಶ್ಚರ್ಯಕರವಾದ್ರೂ ಸತ್ಯ. ಆ ಪೈಲಟ್ ಉದಾಹರಣೆ ಇದೆಯಲ್ಲ, ಹೌದು, ಆ ಪೈಲಟ್ ಉದಾಹರಣೆ ಇದನ್ನೇ ವಿವರಿಸುತ್ತೆ. ಒಬ್ಬ ಪೈಲಟ್ಗೆ ದೇಶದ ಅತ್ಯಂತ ಬೆಲೆಬಾಳುವ ವಿಮಾನವನ್ನು ನಂಬಿಕೊಟ್ಟಿರ್ತಾರೆ. ಹೌದು. ಆದ್ರೆ ಅವನೇ ಆ ವಿಮಾನವನ್ನು ತೆಗೆದುಕೊಂಡು ಹೋಗಿ ಶತ್ರುಪಾಳಯಕ್ಕೆ ಸೇರ್ಬಿಡ್ತಾನೆ. ಇಲಿಯೂ ಹಾಗೆಯೇ ತಂದೆಯಿಂದ ಜ್ಞಾನದ ವಿಮಾನವನ್ನು ಪಡೆದು ಅದರಿಂದ ಜಗತ್ತಿನ ಕಲ್ಯಾಣ ಮಾಡುವ ಬದಲು ಕೆಲವರು ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಅದೇ ಜ್ಞಾನದ ವಿರೋಧಿಗಳಾಗಿ ಬಿಡ್ತಾರೆ. ಆದ್ರೆ ಇದರ ಹಿಂದಿನ ಮನಸ್ಥಿತಿ ಏನು? ಯಾಕೆ ಹೀಗ್ ಮಾಡ್ತಾರೆ? ಅಹಂಕಾರವಾ? ಅಥವಾ ತಮಗೆ ತಕ್ಕ ಮನ್ನಣೆ ಸಿಗ್ಲಿಲ್ಲ ಅನ್ನೋ ಅಸಮಾಧಾನವಾ? ಇದು ಬಹಳ ಆಳವಾದ ಪ್ರಶ್ನೆ. ಕಾರಣಗಳು ಆಕ್ಚುಲಿ ಹಲವಿರಬಹುದು. ಕೆಲವೊಮ್ಮೆ ಜ್ಞಾನವು ಬುದ್ಧಿಯಲ್ಲಿ ಮಾತ್ರ ಉಳಿದು ಹೃದಯವನ್ನು ತಲುಪದೇ ಇದ್ದಾಗ ಅಹಂಕಾರ ಬರುತ್ತೆ. ನನಗೆ ಎಲ್ಲ ಗೊತ್ತು ಎಂಬ ಭಾವನೆ ಬಂದಾಗ ಅವರು ತಂದೆಯ ಶ್ರೀಮತವನ್ನು ಪಾಲಿಸೋದನ್ನು ನಿಲ್ಲಿಸ್ಬಿಡ್ತಾರೆ. ತಮ್ಮದೇ ಸ್ವಂತ ಮತದ ಮೇಲೆ ನಡೆಯಲು ಶುರು ಮಾಡ್ತಾರೆ. ಹೌದು, ಅದು ಮೊದಲನೇ ಹೆಜ್ಜೆ. ನಂತರ ತಮ್ಮ ನಿರೀಕ್ಷೆಗಳು ಪೂರೈಸದಿದ್ದಾಗ ನಿರಾಸೆ ಹುಟ್ಟಿ ಇಡೀ ವ್ಯವಸ್ಥೆಯ ಮೇಲೆಯೇ ದ್ವೇಷ ಬರುತ್ತೆ. ಆಗ ಅವರು ವಿರೋಧಿಗಳಾಗುತ್ತಾರೆ. ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪಥದಲ್ಲಿ ಬರುವ ಅತಿ ದೊಡ್ಡ ಪರೀಕ್ಷೆ. ಹೌದು. ಮತ್ತು ಇದಕ್ಕಾಗಿಯೇ ಆ ಕೊನೆಯ ವಾಕ್ಯ, ಇಲ್ಲಂತೂ ಬಹಳ ಶಾಂತವಾಗಿರಬೇಕಾಗ್ತದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಲೌಕಿಕ ಶಾಲೆಗಳಲ್ಲಿ ಶಿಕ್ಷಕರು ನಿಯಮ ಮುರಿದ್ರೆ ದಂಡಿಸ್ತಾರೆ ಅಲ್ವಾ? ಖಂಡಿತ. ಆದರೆ ಇಲ್ಲಿ ಆ ಕಾನೂನು ಇಲ್ಲ. ಅಂದ್ರೆ ಇಲ್ಲಿ ಬಲವಂತದ ಶಿಸ್ತಿಲ್ಲ, ಬದಲಾಗಿ ಸ್ವಶಿಸ್ತಿನ ಸಂಪೂರ್ಣ ಜವಾಬ್ದಾರಿ ಇದೆ. ಆ ಶಾಂತಿಯನ್ನು ಕಾಪಾಡಿಕೊಳ್ಳುವುದೇ ಮಾಯೆಯ ಬಿರುಗಾಳಿಯನ್ನು ಎದುರಿಸುವ ದೊಡ್ಡ ಅಸ್ತ್ರ. ಖಂಡಿತ. ಈ ಸ್ವಜವಾಬ್ದಾರಿಯ ವಿಷಯವೇ ನಮ್ಮನ್ನು ಮುಂದಿನ ಅಂಶಕ್ಕೆ ಬಹಳ ಸಹಜವಾಗಿ ಕರೆದೊಯ್ಯುತ್ತದೆ. ಹೌದು. ಈಗ 5ನೇ ಪಾಯಿಂಟ್ ಅನ್ನು ನೋಡೋಣ. ತಂದೆಯು ಸುಖದಾತ, ಪ್ರೀತಿಯ ಸಾಗರನಾಗಿದ್ದಾರೆ ಅಂದಮೇಲೆ ಮಕ್ಕಳ ಚಲನೆಯೂ ಸಹ ದೇವತೆಗಳ ತರಹ ಇರ್ಬೇಕಲ್ವೇ? ನೀವು ಮಕ್ಕಳಿಗೆ ತಂದೆಯು ಸದಾ ಹೇಳುತ್ತಾರೆ, ನೀವು ಪದಮಾಪದಮಾ ಭಾಗ್ಯಶಾಲಿಗಳಾಗಿದ್ದೀರಿ, ಆದ್ರೆ ಕೆಲವರು ಪದಮಾಪದಮಾ ದೌರ್ಭಾಗ್ಯಶಾಲಿಗಳೂ ಆಗುತ್ತಾರೆ. ಯಾರಾದರೂ ಮಹಾನ್ ದೌರ್ಭಾಗ್ಯಶಾಲಿಗಳು ಆಗಿಯೇ ಆಗುತ್ತಾರೆ. ಅವರ ಚಲನೆಯಿಂದಲೂ ಅವರು ನಿಲ್ಲುದುಲ್ಲವೆಂದು ಅರ್ಥವಾಗುತ್ತದೆ. ತಂದೆಯು ಸದಾ ಹೇಳುತ್ತಾರೆ, ಮಕ್ಕಳೇ, ತಮ್ಮನ್ನು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ. ಇದೂ ಸಹ ಡ್ರಾಮಾನುಸಾರ ಆಗಬೇಕಾಗಿದೆ. ಒಂದು ನಿಮಿಷ, ಇದು ಸ್ವಲ್ಪ ಗೊಂದಲ ಎನಿಸುತ್ತೆ. ಒಂದೇ ಮೂಲದಿಂದ ಪ್ರೀತಿಯ ಸಾಗರನಿಂದ ಬಂದ ಮಕ್ಕಳು. ಒಬ್ಬರು ಪದಮಾಪದಮಾ ಭಾಗ್ಯಶಾಲಿ, ಅಂದ್ರೆ ಅನಂತ ಅದೃಷ್ಟವಂತರು. ಇನ್ನೊಬ್ಬರು ಅಷ್ಟೇ ದೌರ್ಭಾಗ್ಯಶಾಲಿ. ಇಷ್ಟು ದೊಡ್ಡ ವ್ಯತ್ಯಾಸ ಹೇಗೆ ಸಾಧ್ಯ? ಇದು ಕತ್ತಲು ಬೆಳಕಿನಷ್ಟು ವಿಪರೀತವಾಗಿದೆ. ಇದಕ್ಕಿರುವ ಪ್ರಮುಖ ಸುಳಿವು ಆ ಚಲನೆ ಎಂಬ ಪದದಲ್ಲಿದೆ. ಚಲನೆ ಅಂದ್ರೆ ನಡತೆ. ಹೌದು, ನಡತೆ. ಇಲ್ಲಿ ಒಂದು ಮುಖ್ಯವಾದ ಒಳನೋಟವಿದೆ. ಆಧ್ಯಾತ್ಮಿಕ ಸಂಪತ್ತು ಅನ್ನೋದು ನಮಗೆ ಉಡುಗೊರೆಯಾಗಿ ಸಿಗುವುದಲ್ಲ, ಅದೊಂದು ಕರೆನ್ಸಿ ಇದ್ದ ಹಾಗೆ. ಅದನ್ನು ಸರಿಯಾಗಿ ಖರ್ಚು ಮಾಡಬೇಕು. ಓ ಹಾಗೆ. ತಂದೆಯು ನಮಗೆ ಪದಮಾಪದಮ ಭಾಗ್ಯ ಎಂಬ ಅನಂತ ಆನುವಂಶಿಕ ಆಸ್ತಿಯನ್ನು ಕೊಡ್ತಾರೆ. ಆದ್ರೆ ನಮ್ಮ ಚಲನೆ ಅಥವಾ ನಡತೆಯು ಆ ಹಣವನ್ನು ಸುಟ್ಟು ಹಾಕುವಂತಿದ್ರೆ ನಾವೇ ದೌರ್ಭಾಗ್ಯಶಾಲಿಗಳಾಗ್ತೇವೆ. ಆಸ್ತಿಯನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಯಾವಾಗ್ಲೂ ಪಡೆಯುವವರ ಮೇಲಿರುತ್ತೆ ಅಲ್ವಾ? ಹೌದು, ಕೊಡುವವರ ಮೇಲಲ್ಲ. ನಿಜ. ತಂದೆಯೂ ಸುಖದಾತ. ಆದ್ರೆ ನಾವು ಬೇರೆಯವರಿಗೆ ದುಃಖವನ್ನೇ ಕೊಡುತ್ತಿದ್ರೆ ನಾವು ಆ ಸುಖದ ಆಸ್ತಿಗೆ ಹೇಗೆ ಹಕ್ಕುದಾರರಾಗ್ತೇವೆ? ಹಾಗಾದರೆ ಡ್ರಾಮಾನುಸಾರ ಎಂಬ ಮಾತಿನ ಕರ್ತವೇನು? ಎಲ್ಲವೂ ಮೊದಲೇ ನಿಗದಿಯಾಗಿದ್ರೆ ನಮ್ಮ ಪ್ರಯತ್ನಕ್ಕೆ ಬೆಲೆ ಎಲ್ಲಿದೆ? ಕೆಲವರು ಇದನ್ನು ತಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳ ಬಳಸ್ಬೋದಲ್ವಾ? ಖಂಡಿತ ಬಳಸಬಹುದು. ಆದರೆ ಅದು ಅದರ ನಿಜವಾದ ಅರ್ಥವಲ್ಲ. ಡ್ರಾಮಾ ಎನ್ನುವುದು ಒಂದು ಚೌಕಟ್ಟು. ಈ ಜಗತ್ತಿನಲ್ಲಿ ನಡೆಯುವ ಘಟನೆಗಳನ್ನು ಸಾಕ್ಷಿಯಾಗಿ ನೋಡಲು ಅದು ನಮಗೆ ಸಹಾಯ ಮಾಡುತ್ತೆ. ಆದರೆ ಆ ಚೌಕಟ್ಟಿನೊಳಗೆ ನಮ್ಮ ಪಾತ್ರವನ್ನು ಹೇಗೆ ನಿರ್ವಹಿಸಬೇಕು ಎಂಬ ಸ್ವಾತಂತ್ರ್ಯ ನಮಗಿದೆ. ಮಕ್ಕಳೇ, ತಮ್ಮನ್ನು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ ಎಂಬ ತಂದೆಯ ಮಾತೆ ಇದಕ್ಕೆ ಸಾಕ್ಷಿ. ಡ್ರಾಮಾದ ಜ್ಞಾನ ನಮ್ಮನ್ನು ಅಲುಗಾಡದಂತೆ ಮಾಡುತ್ತೆ, ಸೋಮಾರಿಯನ್ನಾಗಿ ಮಾಡುವುದಿಲ್ಲ. ಓ, ಈಗ ಸ್ಪಷ್ಟವಾಯಿತು. ನಮ್ಮ ಪಾತ್ರವನ್ನು ಶ್ರೇಷ್ಠವಾಗಿ ನಿರ್ವಹಿಸುವುದು ನಮ್ಮ ಕೈಯಲ್ಲಿದೆ. ಖಂಡಿತ. ತಂದೆ ಎಲ್ಲರ ಕಲ್ಯಾಣ ಮಾಡಲು ಬಂದಿದ್ದಾರೆ. ನಾವು ನಿನ್ನೆಯ ದಿನ ವಿಶ್ವದ ಮಾಲೀಕಲಾಗಿದ್ದೆವು, ಇಂದು ಗುಲಾಮರಾಗಿ ಬಿಟ್ಟಿದ್ದೇವೆ ಎಂಬ ವಾಕ್ಯ ಕೇವಲ ಐತಿಹಾಸಿಕ ಸತ್ಯವಲ್ಲ, ಅದು ಆತ್ಮದ ಸಂಪೂರ್ಣ ಪತನದ ಕಥೆ ಅಲ್ವಾ? ಹೌದು. ಆ ಗುಲಾಮಗಿರಿಯಿಂದ ಬಿಡಿಸಿ ಮತ್ತೆ ಮಾಲೀಕರನ್ನಾಗಿ ಮಾಡುವ ಪ್ರಕ್ರಿಯೆಯಲ್ಲಿ ನಮ್ಮ ಚಲನೆ ಮತ್ತು ಸ್ವಸಂಭಾಲನೆ ಅತ್ಯಂತ ನಿರ್ಣಾಯಕ. ಖಂಡಿತ.
ಬಹಳ ಚೆನ್ನಾಗಿ ಸಂಪರ್ಕ ಕಲ್ಪಿಸಿದಿರಿ. ಈ ಇಡೀ ಚಕ್ರದ ಚಿತ್ರಣವೇ ನಮ್ಮನ್ನು ಮುಂದಿನ ಅದ್ಭುತ ರೂಪಕಕ್ಕೆ ತರುತ್ತದೆ, ಸೃಷ್ಟಿವೃಕ್ಷ. 6ನೆಯ ಪಾಯಿಂಟ್ ಹೀಗಿದೆ: ಈಗ ಇಡೀ ವೃಕ್ಷದ ಜ್ಞಾನವೂ ನಿಮ್ಮ ಬುದ್ಧಿಯಲ್ಲಿದೆ. ಇದು ಅದ್ಭುತವಾದ ವೃಕ್ಷವಾಗಿದೆ. ಕಲ್ಪವೆಂದರೆ ಪೂರ್ಣ 5000 ವರ್ಷಗಳ ನಿಖರವಾದ ವೃಕ್ಷವಾಗಿದೆ. ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಈ ಬೇಹದ್ದಿನ ವೃಕ್ಷದ ಜ್ಞಾನವು ನೀವು ಮಕ್ಕಳಿಗೆ ಈಗ ಸಿಗುತ್ತಿದೆ. ಜ್ಞಾನವನ್ನು ಕೊಡುವವರು ವೃಕ್ಷಪತಿಯಾಗಿದ್ದಾರೆ. ಬೀಜವು ಎಷ್ಟು ಚಿಕ್ಕದಾಗಿರುತ್ತದೆ, ಅದರಿಂದ ಫಲವು ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತದೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ, ತಂದೆಯೂ ಸಹ ಬಹಳ ಸೂಕ್ಷ್ಮವಾಗಿದ್ದಾರೆ. ಭಗವಾನುವಾಚ: ಯಾವುದೇ ಮನುಷ್ಯರಿಗೆ ಮಹಿಮೆಯಿಲ್ಲ, ಕೇವಲ ದೇವತೆಗಳಿಗೆ ಮಹಿಮೆಯಿದೆ, ಮತ್ತು ಯಾರು ಈ ರೀತಿ ದೇವತೆಗಳನ್ನಾಗಿ ಮಾಡುವವರಿದ್ದಾರೆಯೋ ಅವರ ಮಹಿಮೆಯಿದೆ. ಈ ಹೋಲಿಕೆ ಇದೆಯಲ್ಲ, ಎಷ್ಟು ಸುಂದರವಾಗಿದೆ. ಇಡೀ ಮಾನವ ಇತಿಹಾಸವನ್ನು 5000 ವರ್ಷಗಳ ಒಂದು ವೃಕ್ಷಕ್ಕೆ ಹೋಲಿಸುವುದು. ಹೌದು. ಒಂದು ಕ್ಷಣವೂ ವ್ಯತ್ಯಾಸವಿಲ್ಲದ ನಿಖರವಾದ ಚಕ್ರ. ಮತ್ತು ಆ ಇಡೀ ವೃಕ್ಷದ ಸಾರವೆಲ್ಲವೂ ಒಂದು ಚಿಕ್ಕ ಸೂಕ್ಷ್ಮವಾದ ಬೀಜದಲ್ಲಿ ಅಡಗಿದೆ. ಆ ಬೀಜವೇ ಪರಮಾತ್ಮ, ವೃಕ್ಷಪತಿ. ಈ ಜ್ಞಾನವು ಬುದ್ಧಿಯಲ್ಲಿ ಸ್ಪಷ್ಟವಾದಾಗ ಜಗತ್ತಿನ ಬಗ್ಗೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನವೇ ತೆರೆದುಕೊಳ್ಳುತ್ತೆ. ಹೌದು. ಮತ್ತು ಇಲ್ಲಿ ಜ್ಞಾನಕ್ಕೂ ಅನುಭವಕ್ಕೂ ಇರುವ ವ್ಯತ್ಯಾಸವನ್ನು ಬಹಳ ಸ್ಪಷ್ಟಪಡಿಸಲಾಗಿದೆ. ವಿವೇಕಾನಂದರ ಅನುಭವದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಾತ್ಕಾರ. ಹೌದು. ಅವರಿಗೆ ತಮ್ಮ ಗುರುಗಳಿಂದ ಒಂದು ಶಕ್ತಿಯುತ ಅನುಭವ ಸಾಕ್ಷಾತ್ಕಾರವಾಯಿತು. ಅಂತಹ ಅನುಭವಗಳು ಆಧ್ಯಾತ್ಮಿಕ ಪಥದಲ್ಲಿ ಸಹಜ ಮತ್ತು ಶಕ್ತಿಶಾಲಿಯಾಗಿರುತ್ತವೆ. ಆದರೆ ಮುರಳಿಯಲ್ಲಿ ಹೇಳುವಂತೆ ಏನು ಹೊರಬಂದಿತು ಎಂಬುದನ್ನು ತಿಳಿದುಕೊಂಡಿಲ್ಲ. ಅಂದರೆ ಅನುಭವದ ಹಿಂದಿನ ಸತ್ಯ. ಸರಿ, ಅದರ ಹಿಂದಿನ ಸತ್ಯ, ಇಡೀ ವ್ಯವಸ್ಥೆಯ ಜ್ಞಾನ ಅವರಿಗೆ ಇರಲಿಲ್ಲ. ಅನುಭವಗಳು ಒಂದು ಕ್ಷಣದ ಮಿಂಚಿನಂತಿರುತ್ತವೆ, ಆದರೆ ಜ್ಞಾನವು ಸದಾ ನಮ್ಮ ಜೊತೆಗಿರುವ ಸೂರ್ಯನ ಬೆಳಕಿನಂತಿರುತ್ತೆ. ಕೇವಲ ಅನುಭವಗಳಲ್ಲಿ ಸಿಕ್ಕಿಹಾಕೊಂಡ್ರೆ ನಾವು ಪೂರ್ಣ ಸತ್ಯವನ್ನು ತಿಳಿಯಲು ಸಾಧ್ಯವಿಲ್ಲ. ಹಾಗಾದರೆ ಅನುಭವಗಳು ದಾರಿಯಲ್ಲಿ ಸಿಗುವ ಸುಂದರ ಹೂವುಗಳಿದ್ದಂತೆ. ಆದರೆ ಗುರಿ ಇಡೀ ತೋಟದ ನಕ್ಷೆಯನ್ನು, ಅಂದ್ರೆ ವೃಕ್ಷದ ಆದಿ, ಮಧ್ಯ, ಅಂತ್ಯದ ಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು. ಆ ನಕ್ಷೆ ಸಿಕ್ಕಾಗ ನಾವು ದಾರಿ ತಪ್ಪುವುದಿಲ್ಲ. ನಿಖರವಾಗಿಯೇ. ಅದಕ್ಕಾಗಿಯೇ ಕೊನೆಯಲ್ಲಿ ಯಾರ ಮಹಿಮೆ ಮಾಡಬೇಕು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನು ನೀಡಲಾಗಿದೆ. ಯಾವುದೇ ಮನುಷ್ಯರದಲ್ಲ. ಅಂತಹ ಶಕ್ತಿಶಾಲಿ ಅನುಭವಗಳನ್ನು ಹೊಂದಿದವರದ್ದು ಅಲ್ಲ. ಅಲ್ಲವೇ ಅಲ್ಲ. ಮಹಿಮೆ ಇರುವುದು ಕೇವಲ ದೇವತೆಗಳಿಗೆ, ಏಕೆಂದರೆ ಅವರು ಜ್ಞಾನಪೂರ್ಣ ಮತ್ತು ಸಂಪೂರ್ಣ ಪವಿತ್ರರಾಗಿದ್ದಾರೆ. ಮತ್ತು ಅವರಿಗಿಂತ ಹೆಚ್ಚಾಗಿ ಅಂತಹ ದೇವತೆಗಳನ್ನು ಮಾಡುವಂತಹ ಒಬ್ಬ ತಂದೆಗೆ ಮಾತ್ರ ಮಹಿಮೆ ಸಲ್ಲಬೇಕು. ತುಂಬಾ ಚೆನ್ನಾಗಿ ಸ್ಪಷ್ಟಪಡಿಸಿದ್ರಿ. ಈಗ ನಮ್ಮ ಮಂಥನದ ನಂತರ ಧಾರಣೆಗಾಗಿ ಇರುವ ಮುಖ್ಯ ಸಾರವನ್ನು ನೋಡೋಣ. ಧಾರಣೆಗಾಗಿ ಮುಖ್ಯ ಸಾರ: 1. ಪರಸ್ಪರ ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ. ಎಂದೂ ಕ್ರೋಧದಲ್ಲಿ ಬಂದು ಒಬ್ಬರು ಇನ್ನೊಬ್ಬರನ್ನು ರೋಷದಿಂದ ನೋಡಬಾರದು. ತಂದೆಯ ಉಲ್ಲಂಘನೆ ಮಾಡಬಾರದು. 2. ಪಾಸ್ ವಿತ್ ಆನರ್ ಆಗಲು ವಿದ್ಯೆಯನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಚೈತನ್ಯ ಲೈಟ್ ಹೌಸ್ ಆಗಬೇಕಾಗಿದೆ. ದಿನರಾತ್ರಿ ಬುದ್ಧಿಯಲ್ಲಿ ಜ್ಞಾನವು ಸುತ್ತುತ್ತಿರಲಿ. ವರದಾನ: ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಪ್ರತಿಯೊಂದು ಕಾರ್ಯವನ್ನು ಸಹಜಗೊಳಿಸುವಂತಹ ಸದಾ ಅಟಲ ನಿಶ್ಚಯ ಬುದ್ಧಿಭವ. ವರದಾನದ ವಿವರಣೆ: ನಾವು ಎಲ್ಲಾ ಕಾರ್ಯಗಳನ್ನು ಸರ್ವಶ್ರೇಷ್ಠ, ಸರ್ವಶಕ್ತಿವಂತ ತಂದೆಯ ಅಧಿಕಾರದಿಂದ ಮಾಡುವರಾಗಿದ್ದೇವೆ. ಇಷ್ಟು ಅಟಲ ನಿಶ್ಚಯವಿರಲಿ. ಅದನ್ನೆಂದಿಗೂ ಯಾರೂ ಮುರಿಯಲು ಸಾಧ್ಯವಾಗಬಾರದು. ಇದರಿಂದ ಎಷ್ಟೇ ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದರೂ ಅತಿ ಸಹಜವೆಂಬಂತೆ ಅನುಭವ ಮಾಡುವಿರಿ. ಸರ್ವಶಕ್ತಿವಂತನ ಅಧಿಕಾರವನ್ನು ತಮ್ಮ ಮುಂದೆ ಇಟ್ಟುಕೊಳ್ಳುತ್ತೀರೆಂದರೆ ಎಲ್ಲಾ ಪ್ರಶ್ನೆಗಳ ಉತ್ತರವೂ ಸಹಜವಾಗಿ ಸಿಕ್ಕಿಬಿಡುವುದು ಹಾಗೂ ಸಹಜ ಮಾರ್ಗದ ಅನುಭೂತಿಯಾಗುವುದು. ಇಂದಿನ ಸ್ಲೋಗನ್: ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿಬಿಡುತ್ತದೆ. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಬ್ರಾಹ್ಮಣ ಜೀವನದ ನಿಜವಾದ ರಸ, ಮಜಾ ಜೀವನ ಮುಕ್ತ ಸ್ಥಿತಿಯಲ್ಲಿದೆ. ಬ್ರಾಹ್ಮಣ ಅಂದರೆ ಬಂಧನ ಮುಕ್ತ, ಜೀವನ ಮುಕ್ತ. ನಾನು ಪದ್ಮಾಪದಮ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಸರ್ವಶಕ್ತಿವಂತ ತಂದೆಯ ಅಧಿಕಾರವನ್ನು ಪಡೆದಿರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಮಾಯಾಜೀತ್ ಮತ್ತು ಜಗಜ್ಜೀತ್ ಆತ್ಮನಾಗಿದ್ದೇನೆ. ನಾನು
ಕಲ್ಪವೃಕ್ಷಗ ಆದಿ ಮಧ್ಯ ಮತ್ತು ಅಂತ್ಯದ ಜ್ಞಾನವಿರುವ ತ್ರಿಕಾಲದರ್ಶಿ ಆತ್ಮನಾಗಿದ್ದೇನೆ. ನಾನು ಚೈತನ್ಯ ಲೈಟ್ಹೌಸ್ ಆಗಿರುವ ಜ್ಞಾನಸ್ವರೂಪ ಆತ್ಮನಾಗಿದ್ದೇನೆ. ನಾನು ಸದಾ ಪವಿತ್ರತೆಯ ಪಾಲನೆ ಮಾಡುವ ಸತ್ಯ ದೇವತಾ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ತಂದೆಗೆ ಸಮಾನವಾಗಿ ಎಲ್ಲರಿಗೂ ಸುಖವನ್ನು ಕೊಡುವ ಸುಖದಾತ ಆತ್ಮನಾಗಿದ್ದೇನೆ. ನಾನು ಬಂಧನಮುಕ್ತ ಮತ್ತು ಜೀವನಮುಕ್ತ ಸ್ಥಿತಿಯಲ್ಲಿರುವ ಸ್ವತಂತ್ರ ಆತ್ಮನಾಗಿದ್ದೇನೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ. ನಾನು ಸದಾ ತಂದೆಯ ಶ್ರೇಷ್ಠ ಅಧಿಕಾರವನ್ನು ಬಳಸಿಕೊಂಡು ದೊಡ್ಡ ಕಾರ್ಯಗಳನ್ನು ಕೂಡ ಆಟದಂತೆ ಸಹಜವಾಗಿ ಮಾಡುವ ಕರ್ಮಯೋಗಿ ಆತ್ಮನಾಗಿದ್ದೇನೆ.